ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ಚಾಲನೆ. ಸ್ವಾಮಿ ವಿವೇಕಾನಂದರು ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಎಚ್ಐವಿ ಏಡ್ಸ್ ರಾಜ್ಯಾದ್ಯಂತ 60 ದಿನಗಳ ಯುವಜನ ಜಾಗೃತಿ ಆಂದೋಲನ. ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನಾಚರಣೆ ಸಂಪನ್ನ. ಈಗ ವಾರ್ತೆಗಳ ವಿವರ. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಲಿದೆ. ಈ ಅಭಿಯಾನ ದೇಶಾದ್ಯಂತ 10,000 ಸ್ಥಳಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಜನರನ್ನು ತೊಡಗಿಸಿಕೊಳ್ಳಲಿದೆ. ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ಧ ಸಂಘಟಿಸಿ ವಿಕಸಿತ ಭಾರತ 2047 ಎಂಬ ಕನಸಿನ ಸಾಕಾರಕ್ಕೆ ಅಣಿಗೊಳಿಸಲು ಯೋಜಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರವ್ಯಾಪಿ ಅಭಿಯಾನದ ಅಂಗವಾಗಿ ಇಂದು ಬೆಳಗ್ಗೆ 10:30ಕ್ಕೆ ವರ್ಚುವಲ್ ವೇದಿಕೆ ಮೂಲಕ ಯುವ ಜನರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಧಾರವಾಡ ಹಾಗೂ ಬೆಳಗಾವಿ ಜಿಲ್ಲೆ ಯುವ ವ್ಯವಹಾರಗಳು ಹಾಗೂ ಕ್ರೀಡಾಧಿಕಾರಿ ಸಂಗ್ರಾಮ್ ಸಾವಂತ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಮೈ ಭಾರತ್ ಭಾರತ ಸರ್ಕಾರದ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಅಧೀನದಲ್ಲಿ ನಶಾಮುಕ್ತ ಯುವ ಫಾರ್ ವಿಕಸಿತ್ ಭಾರತ್ ಸಂಕಲ್ಪ ಅಭಿಯಾನವನ್ನು ಆಯೋಜಿಸುತ್ತಿದೆ. ಇದರ ಮುಖ್ಯ ಉದ್ದೇಶ ಮಾದಕ ದ್ರವ್ಯ ಮುಕ್ತ ಭಾರತ, ನಶಾಮುಕ್ತ ಭಾರತ್ ನಿರ್ಮಿಸುವುದಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದು, ಮಾನ್ಯ ಪ್ರಧಾನ ಮಂತ್ರಿಯವರ ನೇರ ವರ್ಚುವಲ್ ಸಂವಾದದಲ್ಲಿ ಭಾಗವಹಿಸಲು 100 ಯುವಕರು ಸೇರಲಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಹಾಗೂ ಕೆಎಲ್ಇ ವಿಶ್ವವಿದ್ಯಾಲಯ ಬೆಳಗಾವಿ ಮತ್ತು ಮೈ ಭಾರತ್ ಬೆಳಗಾವಿ ವತಿಯಿಂದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಪ್ರಧಾನ ಮಂತ್ರಿಗಳ ಭಾಷಣದ ನೇರ ಪ್ರಸಾರದಲ್ಲಿ 100 ಯುವಕರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಯುವಕರು ನಶಾಮುಕ್ತಿ ಪ್ರತಿಜ್ಞೆ ಸ್ವೀಕರಿಸಿ ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣದ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಲಿದ್ದಾರೆ. ಈ ಅಭಿಯಾನದ ರಾಷ್ಟ್ರೀಯ ಗುರಿ 1 ಕೋಟಿ ನಶಾ ವಿರೋಧಿ ಪ್ರತಿಜ್ಞೆಗಳನ್ನು ಸಂಗ್ರಹಿಸುವುದಾಗಿದೆ. ಪ್ರತಿಯೊಬ್ಬ ನಾಗರಿಕರು, ವಿಶೇಷವಾಗಿ ಯುವಕರು myBharat.gov.in ಗೆ ಭೇಟಿ ನೀಡಿ ನಶಾಮುಕ್ತಿ ಈ ಪ್ರತಿಜ್ಞೆ ಸ್ವೀಕರಿಸಿ ಈ ಜನಾಂದೋಲನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ನಾನು ಮನವಿ ಮಾಡುತ್ತೇನೆ. ಪೂಜ್ಯ ಸ್ವಾಮಿ ವಿವೇಕಾನಂದರು ಯುವಜನರಿಗೆ ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ. ಸುಶಿಕ್ಷಿತ ಯುವಜನರೇ ದೇಶದ ಆಧಾರ ಸ್ತಂಭ. ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾಕ್ಕೆ ಉತ್ತೇಜನ ನೀಡೋಣ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಕೇಂದ್ರದ ಆವರಣದಲ್ಲಿ ಗಿಡ ನೆಟ್ಟು ಅವರು ನೀರುಣಿಸಿದರು. ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅಮೃತ ಶಿಲೆಯಲ್ಲಿ ರೂಪಿಸಿದ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನು ಪ್ರಧಾನಮಂತ್ರಿಯವರಿಗೆ ಸ್ಮರಣಿಕೆಯಾಗಿ ನೀಡಲಾಯಿತು. ಶ್ರೀರಾಮಕೃಷ್ಣ ವಿದ್ಯಾಶಾಲೆ ಆವರಣದಲ್ಲಿ ಪ್ರಧಾನಮಂತ್ರಿಯವರು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. मैसूरू भारत की अनादि सांस्कृतिक चेतना का केंद्र रहा है. यहाँ के मंदिर, यहाँ की परंपराएं और उत्सव, मैसूरू का दशहरा, यहाँ के भव्य महल, इसका संगीत और साहित्य, भारत की विरासत इस शहर के कण कण में रची बसी है. और ये देखकर बहुत संतोष मिलता है कि शहर ने इस विरासत को उसी कुशलता से सहेजा भी है, संवारा भी है. श्री रामकृष्ण आश्रम और स्वामी विवेकानंद जी की स्मृतियां भी मैसूरू की विरासत का ही एक समृद्ध हिस्सा है. मैं उस ऐतिहासिक भवन में भी गया था जहां स्वामी विवेकानंद जी ने अपने प्रवास के दौरान कुछ समय बिताया था. कर्नाटका के कितने ही विद्वान और मनीषी इस स्थान से जुड़े रहे हैं. राष्ट्र कवि कुवेम्पु जैसे महापुरुष जब मैसूर में थे, उनका भी रामकृष्ण आश्रम से गहरा जुड़ाव था. स्वामी विवेकानंद कल्चरल यूथ सेंटर यानी विवेका स्मारका के उद्घाटन के जरिए हम इस मिशन को नया विस्तार दे रहे हैं. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್
ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಚ್ಐವಿ ಹಾಗೂ ಏಡ್ಸ್ ಸೋಂಕಿನ ಕುರಿತು ಯುವ ಜನರಲ್ಲಿ ಜಾಗೃತಿ ಮೂಡಿಸಲು ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಸಹಯೋಗದಲ್ಲಿ ಈ ತಿಂಗಳ 12ರಿಂದ 2 ತಿಂಗಳ ಕಾಲ ರಾಜ್ಯಾದ್ಯಂತ ತೀವ್ರ ಪ್ರಚಾರಾಂದೋಲನ ನಡೆಯಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವರು ಕಳೆದ 3 ತಿಂಗಳಲ್ಲಿ ಜನಸಾಮಾನ್ಯರಲ್ಲಿ 3091 ಹಾಗೂ ಗರ್ಭಿಣಿಯರಲ್ಲಿ 111 ಎಚ್ಐವಿ ಸೋಂಕು ಪತ್ತೆಯಾಗಿವೆ. ಕಳೆದ ಜುಲೈ ತಿಂಗಳಲ್ಲಿ 3000ಕ್ಕೂ ಹೆಚ್ಚು ಜನ ನೋ ಯುವರ್ ಹೆಲ್ತ್ ಸ್ಟೇಟಸ್ QR ಕೋಡ್ ಸ್ಕ್ಯಾನ್ ಮಾಡಿ ತಮ್ಮ ಆರೋಗ್ಯದ ಮಾಹಿತಿ ಪಡೆದಿದ್ದಾರೆ ಎಂದರು. ಶ್ವಾಸಕೋಶದ ಕ್ಯಾನ್ಸರ್ ತಡೆಗೆ ಒಗ್ಗಟ್ಟಿನಿಂದ ಶ್ರಮಿಸೋಣ ಎಂಬ ಧ್ಯೇಯದೊಂದಿಗೆ ಆರಂಭಿಕ ಹಂತದಲ್ಲೇ ರೋಗ ಪತ್ತೆ ಹಾಗೂ ರೋಗಪೀಡಿತರಿಗೆ ಸಹಾನುಭೂತಿಯ ಬೆಂಬಲ ನೀಡುವ ಮಹತ್ವ ಸಾರುವ ಮೂಲಕ ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನ ಆಚರಿಸಲಾಯಿತು. ಚೆಸ್ಟ್ ಕೌನ್ಸಿಲ್ ಆಫ್ ಇಂಡಿಯಾ ಸಂಸ್ಥಾಪಕ ಅಧ್ಯಕ್ಷ ದಾವಣಗೆರೆಯ ಖ್ಯಾತ ಶ್ವಾಸಕೋಶ ತಜ್ಞ ಡಾ NH ಕೃಷ್ಣ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ಶ್ವಾಸಕೋಶದ ಕ್ಯಾನ್ಸರ್ ಧೂಮಪಾನಿಗಳಿರ್ತಾರೋ ಅವರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬರುತ್ತೆ. ಆಕ್ಟಿವ್ ಸ್ಮೋಕರ್ ಇರಬಹುದು, ಪ್ಯಾಸಿವ್ ಸ್ಮೋಕಿಂಗ್ ಮತ್ತೆ ಇನ್ನೊಬ್ರದ್ದು ಸ್ಮೋಕ್ ನಿಂದ ಅದನ್ನ ಸ್ವೀಕರಿಸಿದವರು ಅವರಿಗೂ ಕೂಡ ಶ್ವಾಸಕೋಶದ ಕ್ಯಾನ್ಸರ್ ಆಗುವಂತ ಸಾಧ್ಯತೆ ಇರುತ್ತೆ. ಧೂಮಪಾನನೇ ಮಾಡೋದಿಲ್ಲ ಅವರಿಗೆ ಲಂಗ್ ಕ್ಯಾನ್ಸರ್ ಬರೋದಿಲ್ಲ ಅಂತ ಏನೂ ಇಲ್ಲ. ಹೊಗೆಗೆ ಯಾವಾಗ್ಲೂ ಕೂಡ ಎಕ್ಸ್ಪೋಸ್ ಆಗಿರೋರು ಹೆಣ್ಮಕ್ಳು ಯಾರಾದ್ರೂ ಕೂಡ ಸತತವಾಗಿ ಅವ್ರ ಅಡಿಗೆ ಮನೆಯಲ್ಲಿ ಹೊಗೆಗೆ ಎಕ್ಸ್ಪೋಸ್ ಆಗಿದ್ರೆ ಅಥವಾ ಕಾರ್ಖಾನೆಯ ಒಂದು ಹೊಗೆಗೆ ಎಕ್ಸ್ಪೋಸ್ ಆಗಿದ್ರೆ ಅವ್ರಿಗೂ ಕೂಡ ಇದು ಬರುವಂತ ಸಾಧ್ಯತೆ ಇರುತ್ತೆ. ಮುನ್ನೆಚ್ಚರಿಕೆಯಾಗಿ ನಾವು ಮಾಡ್ಬೇಕಾದ್ರೆ ಅಂತ ಹೇಳಿದ್ರೆ ಯಾರಿಗಾದ್ರೂ 2 ರಿಂದ 3 ವಾರ ತನಕ ಕೆಮ್ಮಿರೋದು ಮತ್ತು ರಕ್ತ ಬೀಳೋದು ಹಾಗೂ ಅವ್ರದ್ದು ದೇಹದಲ್ಲಿ ತೂಕ ಕಡಿಮೆ ಆಗೋದು, ಆ ಪೇಷಂಟ್ ಗೆ ನಾವು ಮೊದಲು ಕರೆಸಿ ಮೊದಲು ಚೆಸ್ಟ್ ಎಕ್ಸ್ರೇ, ಅವಶ್ಯಕತೆ ಬಿದ್ದರೆ CT ಸ್ಕ್ಯಾನ್ ಮಾಡಿಸೋದ್ರಿಂದ ಶ್ವಾಸಕೋಶದ ಕ್ಯಾನ್ಸರ್ ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಹಾಯ ಆಗುತ್ತೆ. ಶ್ರೀ ಉತ್ತರಾದಿ ಮಠದ 41ನೇ ಪೀಠಾಧಿಪತಿ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ 31ನೇ ಚಾತುರ್ಮಾಸ್ಯ ಈ ತಿಂಗಳ 8ನೇ ತಾರೀಖಿನಿಂದ 26ರವರೆಗೆ ಧಾರವಾಡದ ಉತ್ತರಾದಿ ಮಠದಲ್ಲಿ ನಡೆಯಲಿದೆ ಎಂದು ಚಾತುರ್ಮಾಸ್ಯ ಸಮಿತಿ ಅಧ್ಯಕ್ಷ ಪಂಡಿತ್ ಪ್ರಹ್ಲಾದ್ ಆಚಾರ್ಯ ಗಲಗಲಿ ತಿಳಿಸಿದ್ದಾರೆ. 1935ರಲ್ಲಿ ಶ್ರೀ ಸತ್ಯಧ್ಯಾನ ತೀರ್ಥರು ಧಾರವಾಡದಲ್ಲಿ ಚಾತುರ್ಮಾಸ್ಯ ಕೈಗೊಂಡಿದ್ದರು. ಆ ಬಳಿಕ 90 ವರ್ಷಗಳ ನಂತರ ಶ್ರೀ ಸತ್ಯಾತ್ಮ ತೀರ್ಥರ ಚಾತುರ್ಮಾಸ್ಯ ನಡೆಯುತ್ತಿರುವುದು ವಿಶೇಷ ಎಂದರು. ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ತುಮಕೂರಿನಲ್ಲಿ ಆಯೋಜಿಸಿದ್ದ 11 ವರ್ಷದ ಒಳಗಿನ ಬಾಲಕರ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ರೇಯಾನ್ಸ್ ರಿಷಿಕ್ ಸಾಯಿ ಯಗಂಟಿ ಹಾಗೂ 13 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ಸಿಹಿ ಆದರ್ಶ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಡಬಲ್ಸ್ ಪಂದ್ಯದಲ್ಲಿ 11 ವರ್ಷದ ಅಥರ್ವಾ ಸಾಹು ಹಾಗೂ ರೇಯಾನ್ಸ್ ರಿಷಿಕ್, 13 ವರ್ಷದ PN ಸಾನ್ವಿ ಹಾಗೂ ಶಾಂಭವಿ ಶರ್ಮಾ ಪ್ರಥಮ ಸ್ಥಾನ ಪಡೆದರು. 13 ವರ್ಷದ ಬಾಲಕರ ವಿಭಾಗದ ಸಿಂಗಲ್ಸ್ ಪಂದ್ಯದಲ್ಲಿ ವೈಭವ್ ರಾವ್ ನಂದಿಕೊಳ್ಳ ಪ್ರಥಮ ಸ್ಥಾನ, ಡಬಲ್ಸ್ನಲ್ಲಿ ಮಾನ್ವಿತ್ ಮಾಣಿಬೆಟ್ಟು ಹಾಗೂ ಆದೇಶ್ ವೈಭವ್ ರಾವ್ ಮೊದಲ ಸ್ಥಾನ ಪಡೆದರು. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ, ತುಮಕೂರು ಬ್ಯಾಡ್ಮಿಂಟನ್ ಅಕಾಡೆಮಿ ಅಧ್ಯಕ್ಷ ಪಿ ಪ್ರವೀಣ್ ವಿಜೇತರಿಗೆ ಬಹುಮಾನ ಪ್ರದಾನಿಸಿದರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಒಳಬಳ್ಳಾರಿ ರಸ್ತೆಯ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆಯ ವಿದ್ಯಾರ್ಥಿಗಳು 2 ದಿನಗಳ ಹಿಂದೆ ಆಹಾರ ಸೇವಿಸಿ ಅಸ್ವಸ್ಥರಾದ ಹಿನ್ನೆಲೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಸತ್ಯನಾರಾಯಣ ಶೆಟ್ಟಿ ಭೇಟಿ ನೀಡಿ ಪರಿಶೀಲಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಸೈಕಲ್ ಮತ್ತು ದ್ವಿಚಕ್ರ ವಾಹನ ಜಾಥಾಕ್ಕೆ ಧಾರವಾಡದ ಕರ್ನಾಟಕ ಕಾಲೇಜ್ ವೃತ್ತದಲ್ಲಿ ಜಿಲ್ಲಾ ಸ್ವೀಪ್ ನೋಡಲ್ ಅಧಿಕಾರಿ ಭುವನೇಶ್ ಪಾಟೀಲ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ಚಾಲನೆ. ಸ್ವಾಮಿ ವಿವೇಕಾನಂದರು ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಎಚ್ಐವಿ ಏಡ್ಸ್ ರಾಜ್ಯಾದ್ಯಂತ 60 ದಿನಗಳ ಯುವಜನ ಜಾಗೃತಿ ಆಂದೋಲನ. ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನಾಚರಣೆ ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ನಿಮಿಷಕ್ಕೆ.